ಅಯೋಧ್ಯೆಯಲ್ಲಿನ ರಾಮ ಮಂದಿರದಲ್ಲಿ ರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಲೋಕಾರ್ಪಣೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಹೈಕಲ್ ಗ್ರಾಮದಲ್ಲೂ ಕೂಡ ಗ್ರಾಮಸ್ಥರು ತುಂಬಾ ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಗಮನ ಸೆಳೆದರು. ರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಹೈಕಲ್ ಗ್ರಾಮದಲ್ಲಿ ಮಹಿಳೆಯರು ಮತ್ತು ಸಮಸ್ತ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರೀರಾಮನ ವಿಗ್ರಹದ ಮೆರವಣಿಗೆಗೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದಕ್ಕೆ ಗ್ರಾಮಸ್ಥರು ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದರು. ಮೆರವಣಿಗೆ ನಂತರ ರಾತ್ರಿ ಎಲ್ಲ ದೇವಸ್ಥಾನದಲ್ಲಿ ಅಖಂಡ ಭಜನೆಯನ್ನು ಏರ್ಪಡಿಸಲಾಯಿತು. ಹಾಗೆ ಬೆಳಿಗ್ಗೆ ಗ್ರಾಮಸ್ಥರು ಎಲ್ಲರೂ ಸೇರಿ ಪೂಜೆ ಪುನಸ್ಕಾರ ಅನ್ನ ಸಂತರ್ಪಣೆಯನ್ನು ಮಾಡಿದ್ರು ಅಂತ ಮಂಜುನಾಥ್ ರೆಡ್ಡಿ ಅವರು ತಿಳಿಸಿದರು. ರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ಮನೆಗಳ ಮುಂದೆ ಎಲ್ಲರೂ ಕೂಡ ದೇವತೆಗಳನ್ನು ಪೂಜಿಸುವುದು ಹಾಗೂ ದೀಪಗಳನ್ನು ಹಚ್ಚುವ ಮೂಲಕ ದೇಶದ ಕೋಟಿ ಮನೆಗಳ ಮುಂದೆ ದೀಪೋತ್ಸವ ಬೆಳಗಿಸಲಾಯಿತು. ಸಂದರ್ಭದಲ್ಲಿ ಹೈಕಲ್ ಗ್ರಾಮಸ್ಥರು, ಮಹಿಳೆಯರು ಹಾಗೂ ಜನರು ಸಂದರ್ಭದಲ್ಲಿ ಪಾದಗಟ್ಟಿಗೆ ಹೋಗಿ ಮೆರವಣಿಗೆಯನ್ನು ನಡೆಸಿದರು. ವರದಿ ಹರೀಶ್ ನಾಯಕನಹಟ್ಟಿ, ಮಹಾಯುದ್ಧ ನ್ಯೂಸ್, ಚಿತ್ರದುರ್ಗ. ಜಯ ಜಯ ರಾಮ ತುಂಬಿದ ಪಟ್ಟಣ 90 ಬಾಗಿಲ ಸಂಭ್ರಮ ಧರಿಸುವರು ಐದು ಮಂದಿ ಮುತ್ತೈದೆಯರು ಸಂಭ್ರಮದಿಂದ ಜನರ ಕೇಳು ಕೆಡಬೇಡಿರೋ ಜಯ ರಾಮ ರಾಮ ಎಂದಿರೋ
ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಇಂದು ಆಯ್ಕಲ್ ಗ್ರಾಮದಲ್ಲಿ ಮಹಿಳೆಯರು ಮತ್ತು ಸಮಸ್ತ ಗ್ರಾಮಸ್ಥರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಶ್ರೀ ರಾಮಲಲ್ಲನ ವಿಗ್ರಹದ ಮೆರವಣಿಗೆ ಮುಖಾಂತರವಾಗಿ ನಾವು ನಮ್ಮ ಗ್ರಾಮದಲ್ಲಿ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಪ್ರಾರಂಭಿಸಿರುತ್ತೇವೆ. ಆದ್ದರಿಂದ ಇದಕ್ಕೆ ಸಂಪೂರ್ಣ ಗ್ರಾಮಸ್ಥರು ಸಹಕಾರ ನೀಡುತ್ತಾರೆ. ಈ ಮೆರವಣಿಗೆ ಆದ ನಂತರ ನಾಳೆ ಬೆಳಿಗ್ಗೆ ಮತ್ತು ಈ ದಿನ ರಾತ್ರಿ ಸಂಪೂರ್ಣವಾಗಿ ಅಖಂಡ ಭಜನೆಯನ್ನು ದೇವಸ್ಥಾನದಲ್ಲಿ ಏರ್ಪಡಿಸುತ್ತೇವೆ. ತದನಂತರ ಬೆಳಿಗ್ಗೆ ಎಲ್ಲರಿಗೂ ದೇವಸ್ಥಾನದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಗ್ರಾಮದ ದೇವಸ್ಥಾನದಲ್ಲಿ ವಿಗ್ರಹ ಪೂಜೆ ಮತ್ತು ಪೂಜೆ ಪುನಸ್ಕಾರ, ಅಭಿಷೇಕ ಹಾಗೂ ಮತ್ತು ಪೂಜೆ ಪುನಸ್ಕಾರ ಮತ್ತು ಪ್ರಸಾದ ವಿನಿಯೋಗವನ್ನು ಏರ್ಪಡಿಸುತ್ತೇವೆ. ನಾಳೆ ಮಧ್ಯಾಹ್ನ 12 ಮೇಲ್ಪಟ್ಟು ಪ್ರಸಾದವನ್ನು ಏರ್ಪಡಿಸುತ್ತೇವೆ. ಶ್ರೀ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ದಿನದ ಪ್ರಯುಕ್ತ ಸಮಸ್ತ ಆಯ್ಕಲ್ ಗ್ರಾಮದ ಜನತೆಯ ಪರವಾಗಿ ನಮ್ಮ ಗ್ರಾಮದಲ್ಲಿ ಶ್ರೀ ರಾಮಲಿಂಗೇಶ್ವರನ ದೇವಸ್ಥಾನದಿಂದ ಅದ್ದೂರಿ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು, ಸಕಲ ಭಕ್ತಾದಿಗಳು, ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವು ಈ ಮೆರವಣಿಗೆಯನ್ನು ಆಯೋಜಿಸಿರುತ್ತೇವೆ. ಆದ್ದರಿಂದ ಶ್ರೀ ರಾಮಲಿಂಗೇಶ್ವರನ ದೇವಸ್ಥಾನದಿಂದ ಹೊರಟ ಈ ಮೆರವಣಿಗೆ ಸಮಸ್ತ ಗ್ರಾಮದ ತುಂಬ ಹೋಗಿ ಮತ್ತೆ ಇದೇ ಸ್ಥಾನಕ್ಕೆ ಮರಳಿ ಬರುತ್ತದೆ.